ಬರೀ ಒಬ್ಬ ಕಲಾವಿದನ ಹೆಸರು ಇಟ್ಕೊಂಡು ಮಾತ್ರ ಅಂತಲ್ಲ, ಇಡೀ ಚಿತ್ರರಂಗದ ಯಾವ ಕಲಾವಿದರುಗಳು ಹೀರೋಯಿನ್ಗಳಾಗಿರ್ಬೋದು, ಎಲ್ಲ ಕಲಾವಿದರುಗಳು ಕೂಡ ಈ ಥರ ನೆಗೆಟಿವ್ ಆಗಿರುವಂಥ ಅಥವಾ ತುಂಬ ಕೆಳಮಟ್ಟದ ಭಾಷೆಗಳನ್ನ ಬಳಸಿ ಮಾತಾಡುವಂಥ ಒಂದು ಸಂಸ್ಕೃತಿ ಬೆಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ನೀವು ತುಂಬ ಸ್ಟ್ರಾಂಗ್ ಆಗಿ ಕಲಾವಿದರ ಸಂಘ ಕಾರ್ಯದರ್ಶಿಯಾಗಿ ಎಲ್ಲರನ್ನೂ ಒಟ್ಟಾಗಿ ನೀವು ತುಂಬ ಸ್ಟ್ರಾಂಗ್ ಆಗಿ ಸರ್ಕಾರಕ್ಕೊಂದು ಮನವಿ ಮಾಡಿ ಅಂಥ ವಿರುದ್ಧ ಕ್ರಮ ತಗೊಂಡು ಅದೊಂದು ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡ್ಬೋದು ಅಂತ ಅನ್ಸುತ್ತೆ. ಖಂಡಿತ ರೀ ಸರ್. ಈಗ ನೀವು ಹೇಳ್ತಾರೆ ನನಗೇ ಮಾಡಿದರು, ನನಗೆ ಆಗಿದೆ. ನೀವು ಆ ವಿಡಿಯೋಗಳು ಯಾರು ಕೇಳೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ, ಅಷ್ಟು ಕೆಟ್ಟದಾಗೆಲ್ಲ ಬೈದವ್ರೆ. ನಾನು ಸೀರಿಯಸ್ ತಗೊಂಡಿಲ್ಲ. ನಾನು ಇಷ್ಟೇ ಮಾಡಿದೆ, ಯಾರು ನನ್ನ ಮೇಲೆ ಈ ಥರ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಇದೆ. ನಾನು ಲೀಗಲ್ಲಾಗಿ ಲಾ ಏನು ಹೇಳುತ್ತೆ ಅದ್ರ ಪ್ರಕಾರ ಕೋರ್ಟಲ್ಲಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ. ಒಂದು 5-6 ಅಂದರೆ ದಾವಣಗೆರೆ, ಹುಬ್ಳಿ, ಕರ್ನಾಟಕ ಅಂದರೆ ಬೆಂಗಳೂರು, ಒಂದು 8 ಕರ್ನಾಟಕದಲ್ಲಿ 8 ಕಡೆಯಿಂದ ಒಬ್ಬೊಬ್ಬರ ಮೇಲೆ 8 ಕೇಸ್ ಆಗಿದೆ. ಅವರೆಲ್ಲರೂ ಅವ್ರು ಯಾರಿಗೂ ಹೊಡೆಯೋದು ಬೇಡ, ಬರೆಯೋದು ಬೇಡ. ಲಾ ಏನು ಹೇಳುತ್ತೆ, ಇಂಥವು ತಪ್ಪು ಮಾಡಿದ್ರೆ ಕೇಸ್ ಹಾಕಿ, ಇಲ್ಲಾಂದ್ರೆ ಏನಿದೆ ಸ್ಟೇಷನ್ ಇದೆ ಅದ್ರ ಪ್ರಕಾರ ಮಾಡ್ತಾಯಿದ್ದೀನಿ ನಾನು. ಅವರು ಇವಾಗ ಒಂದು ವೇಳೆ ಅವ್ರು 20 ವರ್ಷ 40 ವರ್ಷ ಆಗಿದ್ರೆ ಇನ್ನೂ 15-20 ವರ್ಷ ಕೋರ್ಟ್ಗೆ ಅಲಿಬೇಕು. ಅವರು 8 ಕಡೆ 8 ಕೋರ್ಟ್ಗೆ ಎವ್ರಿ ಮಂತ್ ಆರ್ 2 ಮಂತ್ಸ್ ಒನ್ಸ್ ಹೋಗಲೇಬೇಕು. ಅವ್ರು ಹೋಗಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ನಾನು ಬಿಡೋದಿಲ್ಲ ಸರ್. ಇದು ಯಾವಾಗ ನೀವು ಕಂಪ್ಲೇಂಟ್ ಮಾಡಿದ್ದು? ಎಲ್ಲ ಮಾಡಿದ್ದೀನಿ ನಾನು. ಅದನ್ನೆಲ್ಲ ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಯಾರ ಮೇಲೆ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನನಗೆ ಯಾವಾಗ ನ್ಯಾಯ ಸಿಗುತ್ತೋ ನಾನು ಅವಾಗ ಹೇಳ್ತೀನಿ. ಸರ್, ಇಷ್ಟು ಜನ ನನಗೆ ಬೈದಿದ್ರು ನೋಡಿ, ಇಂಥ ವಿಡಿಯೋ, ಇಂಥವ್ರಿಗೆ ಈ ಥರ ಒಂದು ಶಿಕ್ಷೆ ಆಗಿದೆ ಅನ್ನೋದು ಹೇಳ್ತೀನಿ ಖಂಡಿತವಾಗ್ಲೂ. ಆವಾಗ ನಾನು ಏನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಬಡಿಬೇಕು ಅವ್ರಿಗೆ? ಯಾಕೆ ಪರ್ಸನಲ್ ತಗೋಬೇಕು ನಾನು? ಲೀಗಲಿ ಎಂತೆಂಥವರು ನನಗೆ ಬೈದಿದ್ರು ಅವ್ರ ಮೇಲೆ ಅವರೆಲ್ಲ ಬಂದವ್ರು. ಈಗ ಸರ್ ಏನೋ ಬೈದ್ಬಿಟ್ವಿ, ಹೆಂಗೆ ಮಾಡಿಬಿಟ್ವಿ ಸರ್, ಬಿಟ್ಬಿಟ್ಟು ಸರ್ ಹಂಗೆ ಅಂತ ಎಲ್ಲ ಕೋರ್ಟಲ್ಲಿ ಹೇಳಪ್ಪ, ನನ್ನ ಹತ್ರ ಮಾತಾಡಬಾರ್ದು. ಅಲ್ಲೇ ಕೋರ್ಟಲ್ಲ, ಯಾಕಂದರೆ ಕೇಸ್ ಕೋರ್ಟಲ್ಲಿ ಇರೋದ್ರಿಂದ ನಾನು ಮಾತಾಡಬಾರ್ದು ನಿಮ್ಮ ಹತ್ರ, ನೀವು ಹೋಗಿ ಅಂತ. ಒಂದು ಅಡ್ವೊಕೇಟು ಫೋನ್ ಮಾಡಿದ್ರು, ಇಲ್ಲ ಏನೋ ಮಾಡಿ ಸರ್ ಅಂತ. ಸರ್, ನೀವು ಅಡ್ವೊಕೇಟು, ದಯವಿಟ್ಟು ಇದು ಕೇಸು ಕೋರ್ಟಲ್ಲೇ ಇರೋದ್ರಿಂದ ನೀವು ಕೋರ್ಟಲ್ಲೇ ಮಾತಾಡಿ. ಇವರೆಲ್ಲ ಏನಕ್ಕೆ ಬೈದರು ನನ್ನ, ಈ ಭಾಷೆ ಏನಕ್ಕೆ ಬಳಸಿದ್ರು ಅಲ್ಲಿ ಕೋರ್ಟಲ್ಲಿ ಹೇಳಲಿ. ಯಾಕಂದರೆ ಜಡ್ಜ್ ನೋಡ್ತಾರಲ್ವಾ, ಇವ್ರು ಬೈದಿರೋದು ಫೋಟೋ ಇದೆ, ಇವರೇ ಬೈದಿರೋದಿದೆ, ಏನೇನು ಬೈದಿದ್ದಾರೆ ಅನ್ನೋದು ಇದಕ್ಕಿದೆ, ಅದಕ್ಕೆ ಯಾವ ಥರ ಕಾನೂನಲ್ಲಿ ಶಿಕ್ಷೆ ಇದೆ. ಸೊ ಅಲ್ಲಿ ಅವರು ಲೈಫ್ ಲಾಂಗು ಅವ್ರ ಕೆಲಸ ಕಾರ್ಯ ಬಿಟ್ಟು ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನ್ ಅಲಿಬೇಕು. ಅವರು ಇದೇ ಶಿಕ್ಷೆ ಅವ್ರಿಗೆ. ಅವ್ರು ಸಂಪಾದನೆ ಮಾಡಿರ್ತಾರಲ್ಲ ಆ ದುಡ್ಡನ್ನೆಲ್ಲ ಬರೀ ಸ್ಟೇಷನ್ನು, ಕೋರ್ಟು, ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಖರ್ಚು ಮಾಡಬೇಕು. ಆವಾಗ ಇವರು ಸ್ಟಾರ್ಗಳು ಬಂದು ಕೈ ಹಿಡಿತಾರೆ, ಯಾವ ಸ್ಟಾರ್ಗಳು ಇವರು ದುಡ್ಡು ಕೊಡ್ತಾರೆ, ಇವರು ಅವಾಗ ಗೊತ್ತಾಗುತ್ತೆ ನಾವು ಯಾವ ಸ್ಟಾರ್ ನಂಬ್ಕೊಂಡು ಮಾತಾಡಿದವ್ರು ಇವತ್ತು ಯಾವ ಸ್ಟಾರ್ ಇದ್ದಾರಪ್ಪ ನಮಗೆ ಅನ್ನೋದು ಅವತ್ತು ಗೊತ್ತಾಗುತ್ತೆ ಅವ್ರಿಗೆ. ಗೊತ್ತಾಯ್ತಾ? ಇದನ್ನ ನೀವು ಹೇಳೋದಲ್ಲ, ನ್ಯಾಯವಾಗಿ ಸರ್ಕಾರಕ್ಕೆ ಅಫ್ಕೋರ್ಸ್ ಸರ್ಕಾರಕ್ಕೂ ಕೊಡ್ತೀವಿ. ಒಂದು ಲೀಗಲಾಗಿ ಏನು ಫೈಟ್ ಮಾಡಬೇಕು ಫೈಟ್ ಮಾಡ್ತೀವಿ ನಾವು. ಯಾಕಂದರೆ ಬೈಯೋ ವ್ಯಕ್ತಿ ಒಂದು ಅಮ್ಮನ ಬೈತಾನೆ, ಒಂದು ಅಕ್ಕನ ಬೈತಾನೆ ಅಂದಾಗ ನನಗೆ ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ದೇವರವರು ಅಲ್ವಾ. ನಾನು ಸುಮ್ಮನೆ ಇದ್ಬಿಡ್ಬೋದು, ಅಯ್ಯೋ ಯಾರೋ ನಮ್ಮ ಫ್ಯಾನು ಹೀರೋ ಬೈದ ಅಂತ. ಆದರೆ ನನ್ನ ಜೊತೆಲಿ ಹುಡ್ದವ್ರು ಸುಮ್ಮನೆ ಇರ್ತಾರ? ಅವರು ಕೇಸ್ ಹಾಕವ್ರೆ. ನನ್ನ ಜೊತೆಲಿ ಹುಡ್ದವರು ಕೇಸ್ ಹಾಕೋರು ಅವ್ರ ಮೇಲೆ. ಯಾಕಪ್ಪ ಬೈದಿದ್ಯಾ, ನಮ್ಮಮ್ಮ ನಮ್ಮ ಅಕ್ಕ ಅಂತ ಬೈತಲ್ಲ, ಏನಕ್ಕಪ್ಪ ಬೈತ್ಯಾ, ಬಾ ಇಲ್ಲಿ ಕೋರ್ಟಲ್ಲಿ ಹೇಳು. ಸೊ ನಮ್ಮ ಮನೆಯಲ್ಲಿ 8 ಜನ 5 ಜನ 6 ಜನ ಇದ್ದರೆ ಅವರೆಲ್ಲರೂ ಎಲ್ಲ ಕಡೆಯೂ ಕೇಸ್ ಹಾಕೋರೆ. ಇದಕ್ಕೆ ಬರೀ ಲೈಫ್ ಲಾಂಗ್ ಅವರು ಜೀವನ ಪೂರ್ತಿ ಈ ಥರ ಪದ ಬಳಕೆ, ಈ ಥರ ಒಂದು ಲಾನ ಮಿಸ್ಯೂಸ್ ಮಾಡ್ಕೊಂಡಿರೋದ್ರಿಂದ ಲೈಫ್ ಲಾಂಗ್ ಅವರು ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನ್ ಅಲಿಬೇಕು. ಇಷ್ಟೇ ಅವ್ರ ಶಿಕ್ಷೆ.